ಹಾಯ್ ಬ್ರೋ, ಏನ್ ಇವತ್ತಿನ ಕಂಟೆಂಟ್? ರೀಲ್ ವರ್ಸಸ್ ರಿಯಲ್ ಅಂತ. ಏನಿದೆ ರೀಲ್ ವರ್ಸಸ್ ರಿಯಲ್? ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡಿ ಕೆಲವು ಮೂವೀಸ್ ಗಳು ಬಂದಿದೆ. ಅದರ ಲಿಸ್ಟ್ ನ ಹೇಳ್ತೀನಿ, ಆರಾಮಾಗಿ ಕುತ್ಕೋ. ನಂಬರ್ 1 ಇನ್ ದ ಲಿಸ್ಟ್ ಇಸ್ ಸೂಪರ್ ಸ್ಟಾರ್. ನೇಪಾಳದ ರಾಜ ದೀಪೇಂದ್ರ ಹಾಗೂ ಆತನ ಲವರ್ ಆದಂತಹ ದೇವಯಾನಿ, ಇವರಿಬ್ರು ಲವ್ ಸ್ಟೋರಿನ ಬೇಸ್ ಮಾಡಿ ಬಂದಿರುವಂತಹ ಮೂವಿ. ಆಕ್ಚುಲಿ ಈ ಮೂವಿಲಿ ಇವರು 100% ನಿಜನ ಹೇಳಿಲ್ಲ. ಆ ಎರಡು ಕ್ಯಾರೆಕ್ಟರ್ಸ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವರು 80% ಒಂದು ಫಿಕ್ಷನಲ್ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಒರಿಜಿನಲ್ ಇನ್ಸಿಡೆಂಟ್ ಮೇಲೆ ನಾವು ಗಮನ ಕೊಡೋದಾದ್ರೆ, ಒಂದು ಟೈಮಲ್ಲಿ ಅದು ನ್ಯಾಷನಲ್ ಇಶ್ಯೂ ಆದಂತಹ ಸುದ್ದಿ. ನೇಪಾಳದ ರಾಜ್ಕುಮಾರ್ ಆದಂತಹ ದೀಪೇಂದ್ರ ತನ್ನ ಲವರ್ ದೇವಯಾನಿನ ಮದುವೆ ಆಗಕ್ಕೆ ಒಪ್ಪಲಿಲ್ಲ ಅಂತ ಅವರ ಇಡೀ ಫ್ಯಾಮಿಲಿನ ಶೂಟ್ ಮಾಡಿ ಸಾಯಿಸಿ ಆತ ಕೂಡ ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಟ್ಟ. ಸೊ ಈ ಒಂದು ಇನ್ಸಿಡೆಂಟ್ ನ ಬೇಸ್ ಮಾಡಿ ಅರ್ಲಿ 2000 ಅಲ್ಲಿ ಉಪೇಂದ್ರ ಅವರು ಸೂಪರ್ ಸ್ಟಾರ್ ಅನ್ನೋ ಒಂದು ಮೂವಿನ ಮಾಡಿದ್ರು. ಈ ಮೂವಿ ನಿಜ ಹೇಳಬೇಕು ಅಂದ್ರೆ ನನಗೆ ಅಷ್ಟೊಂದಾಗಿ ಏನು ಇಷ್ಟ ಇಲ್ಲ. ಏನಕ್ಕೆ ಅಂತಂದ್ರೆ ಆ ಇನ್ಸಿಡೆಂಟ್ ಯಾಕಾಯ್ತು ಅಂಡ್ ಅದರಿಂದ ನಡೆದಂತಹ ಘಟನೆಗಳೇನು ಅದನ್ನ ಹೇಳೋದ್ ಬಿಟ್ಬಿಟ್ಟು ದೀಪೇಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ನ ಫುಲ್ ಜೋಕರ್ ತರ ಮಾಡಿ ಅಂಡ್ ಸ್ಕ್ರೀನ್ ಪ್ಲೇನ ತುಂಬಾ ಕನ್ಫ್ಯೂಷನ್ ಆಗಿ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿಯಾದಂತಹ ಇನ್ಸಿಡೆಂಟ್ನ ಜನರಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋದು ಬಿಟ್ಬಿಟ್ಟು ಕತೆನ ಏನೇನೋ ತಿರ್ಗಾ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ. ಈ ಇನ್ಸಿಡೆಂಟ್ ಬಗ್ಗೆ ನನಗಿರೋ ಇನ್ಫಾರ್ಮೇಶನ್ ಸಾಲದು. ಸೊ ಇನ್ ಡೀಟೇಲ್ ಆಗಿ ರಾಜಕುಮಾರ ದೀಪೇಂದ್ರ ಹಾಗೂ ಆತನ ಲವರ್ ಆದಂತಹ ದೇವಯಾನಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ಸೂರರೈ ಪೋಟ್ರು. ಇದೊಂದು ಇನ್ಸ್ಪಿರೇಷನಲ್ ಮೂವಿ ಅಂತ ನಾನು ಹೇಳ್ತೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಒಂದು ಏರೋಪ್ಲೇನ್ ಕಂಪ್ನಿನ ಹುಟ್ಟಾಕ್ದ ಅನ್ನೋದೇ ಈ ಮೂವಿಯ ಸ್ಟೋರಿ. ಇದು ನಮ್ಮ ಹೆಮ್ಮೆಯ ಕ್ಯಾಪ್ಟನ್ ಗೋಪಿನಾಥ್ ಸರ್, ಅದರಲ್ಲೂ ನಮ್ಮ ಕನ್ನಡದವರ ಒಂದು ಬಯೋಗ್ರಫಿ. ಇದನ್ನು ನೋಡಿದಾಗ ನನಗೊಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಬೇಜಾರಾಯಿತು. ಯಾಕೆಂದರೆ ಇಂಥ ಒಬ್ಬ ಮಹಾನ್ ಸಾಧಕನ ಬಗ್ಗೆ ನಮ್ಮ ಕನ್ನಡದವರು ಬಿಟ್ಟು ಈ ತಮಿಳವರು ಮೂವಿನ ಮಾಡಿದ್ದಾರೆ. ನಮ್ಮ ಕನ್ನಡದವರು ಯಾಕೆ ಇಂಥ ಎಷ್ಟೋ ಸಾಧಕರ ಬಗ್ಗೆ ಮೂವಿನ ಮಾಡೋದಿಲ್ಲ? ಇದೇ ಥರ ಬೆಳಕಿಗೆ ಬರ್ದೇ ಇರುವಂತಹ ಎಷ್ಟೋ ಜನ ಕನ್ನಡದ ಸಾಧಕರನ್ನ ಇದ್ದಾರೆ. ಅವರ ಬಗ್ಗೆ ಮೂವಿನ ಮಾಡೋದು ಬಿಟ್ಬಿಟ್ಟು ನಮ್ಮ ಕನ್ನಡದಲ್ಲಿ ಯಾಕೆ ಯಾವಾಗಲೂ ಈ ರೌಡಿಗಳು ಕ್ರಿಮಿನಲ್ಸ್ ಬಗ್ಗೆನೇ ಮೂವಿನ ಮಾಡ್ತಾರೋ ನನಗಂತೂ ಅರ್ಥ ಆಗೋದಿಲ್ಲ. ಇನ್ನು ಈ ಮೂವಿ ವಿಶೇಷತೆ ಹೇಳಬೇಕು ಅಂದ್ರೆ ಒಬ್ಬ ಸೈನಿಕನ ಸ್ಟ್ರಗಲ್ ಹೇಗಿರುತ್ತೆ ಅಂಡ್ ಒಬ್ಬ ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ತನ್ನ ಛಲನ ಬಿಡದೆ ಹೇಗೆ ಬಡವರು ಕೂಡ ಏರೋಪ್ಲೇನ್ ಅಲ್ಲಿ ಓಡಾಡಬೇಕು ಅಂತ ಒಂದು ಏರೋಪ್ಲೇನ್ ಕಂಪ್ನಿನ ಹುಟ್ಟಾಕ್ತಾನೆ ಅನ್ನೋದೇ ಈ ಮೂವಿಯ ಫುಲ್ ಸ್ಟೋರಿ. ಸಚ್ ಎ ಇನ್ಸ್ಪಿರೇಷನಲ್ ಮೂವಿ. ಅಮೆಜಾನ್ ಪ್ರೈಮ್ ಅಲ್ಲಿ ಕನ್ನಡದಲ್ಲಿ ಅವೈಲಬಲ್ ಆಗಿದೆ, ದಯವಿಟ್ಟು ನೋಡಿ. ಅಂಡ್ ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಮೈನಾ. ಒಬ್ಬ ಪೊಲೀಸ್ ಆಫೀಸರ್ ತನ್ನ ಸರ್ವಿಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಒಂದು ಲೈವ್ ಇನ್ಸಿಡೆಂಟ್ ನ ಒಂದು ಇಂಟರ್ವ್ಯೂಲಿ ಹೇಳಿದ್ರು. ಸೊ ಆ ಇಂಟರ್ವ್ಯೂನ ಬೇಸ್ ಮಾಡಿಕೊಂಡು ಬಂದಂತಹ ಮೂವಿನೇ ಮೈನಾ. ನಾನು ಈ ಮೂವಿನ ನೋಡಬೇಕಾದ್ರೆ ಇದು ಒಂದು ರಿಯಲ್ ಇನ್ಸಿಡೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಆಫ್ಟರ್ ವಾಚಿಂಗ್ ದ ಮೂವಿ, ಆ ಪೊಲೀಸ್ ಇಂಟರ್ವ್ಯೂ ಆಸ್ ವೆಲ್ ಆಸ್ ಡೈರೆಕ್ಟರ್ ಇಂಟರ್ವ್ಯೂ ನೋಡಾದ್ಮೇಲೆ ಗೊತ್ತಾಗಿದ್ದು ಇದು ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಅಂತ. ಸೊಸೈಟಿಲಿ ನಾವು ಕಣ್ಣು ಮುಚ್ಕೊಂಡು ನಂಬುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ಸ್. ಅಂತ ಡಾಕ್ಟರ್ಸೇ ಒಬ್ರು ಲೈಫಲ್ಲಿ ವಿಲನ್ ಆದ್ರೆ ಏನೇನೆಲ್ಲ ಆಗುತ್ತೆ ಅಂಡ್ ಅವರು ಏನೇನ್ ಚಾಲೆಂಜಸ್ಗಳನ್ನೆಲ್ಲ ಫೇಸ್ ಮಾಡಿದ್ರು ಅನ್ನೋದೇ ಈ ಮೂವಿ. ಸನ್ ನೆಕ್ಸ್ಟ್ ಅಲ್ಲಿ ಅವೈಲಬಲ್ ಆಗಿದೆ. ಈ ಮೂವಿನ ನೋಡುವಂತ ಅಷ್ಟು ಸಮಯ ನನಗನ್ಸಿದ್ದು ಮೂವಿ ನೋಡ್ಬೇಕಾದ್ರೆ ನಮಗೀಗ ಅನ್ನಿಸ್ತಾ ಇದೆಯಲ್ಲ, ಇನ್ನು ಇದನ್ನ ರಿಯಲ್ ಆಗಿ ಫೇಸ್ ಮಾಡಿದಂತ ಆ ದಂಪತಿಗಳ ಲೈಫು ಏನಾಗಿರುತ್ತೋ. ಇನ್ನೊಂದು ಶಾಕಿಂಗ್ ಏನಂದ್ರೆ ಆ ಇಬ್ರು ಇನ್ನೂ ಬದುಕಿದಾರಂತೆ. ಅಂಡ್ ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಎದೆಗಾರಿಕೆ. ಅಗ್ನಿ ಶ್ರೀಧರ್ ಅವರು ಬರೆದಂತಹ ಎದೆಗಾರಿಕೆ ಅನ್ನೋ ಒಂದು ಕಾದಂಬರಿ ಬೇಸ್ಡ್ ಮೂವಿ. ಕನ್ನಡದಲ್ಲಿ ಎಷ್ಟೋ ಗ್ಯಾಂಗ್ಸ್ಟರ್ಸ್ ಮೂವಿಗಳು ಬಂದಿದೆ, ಆದ್ರೆ ಇದು ಅದೆಲ್ಲದಕ್ಕಿಂತನೂ ಒನ್ ಆಫ್ ದ ಡಿಫರೆಂಟ್ ಮೂವಿ ಅಂತ ಹೇಳ್ತೀನಿ. ಒಬ್ಬನ್ನ ಕೊಲೆ ಮಾಡಕ್ಕೆ ಸುಪಾರಿ ತಗೊಂಡು ಬಂದಂತಹ ವ್ಯಕ್ತಿನೇ ಕೊನೆಗೆ ಅವನಿಗವನೇ ಸಾವಿಗೆ ಶರಣಾಗೋಗ್ತಾನೆ. ಅದೇ ಈ ಮೂವಿಯ ಕೋರ್. ಇನ್ನೊಂದು, ಈ ಪಿಕ್ಚರ್ ಅಲ್ಲಿ ಬಂದಂತಹ ಸಾಧು ಕೋಕಿಲ ಅವರ ಮ್ಯೂಸಿಕ್ ಅಂತೂ ಟಾಪ್ ನಾಚ್ ಆಗಿತ್ತು. ಒಂದು ಗ್ಯಾಂಗ್ಸ್ಟರ್ ಮೂವಿಗೆ ಏನೂ ಬಿಲ್ಡಪ್ ಇಲ್ದಲೆ ಅಥವಾ ಏನೂ ಅನ್ನೆಸರಿ ಸೀನ್ ಇಲ್ದಲೆ ಮಾಡಿರೋ ಒನ್ ಆಫ್ ದ ಬೆಸ್ಟ್ ಮೂವಿ. ಸೊ ನೆಕ್ಸ್ಟ್ ಅವೈಲಬಲ್ ಇದೆ, ದಯವಿಟ್ಟು ನೋಡಿ. ಸಿನಿಮಾ ಅಂತಂದ್ರೆ ಅದರಲ್ಲಿ ತುಂಬಾನೇ ಜಾನರ್ಸ್ಗಳು ಇರ್ತವೆ. ರೊಮ್ಯಾಂಟಿಕ್, ಕಾಮಿಡಿ,
ಸಸ್ಪೆನ್ಸ್ ಥ್ರಿಲ್ಲರ್. ಆದ್ರೆ ಈ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಅನ್ನೋದೇ ಒಂದು ಸಪರೇಟ್ ಜನರ್ ಆಗಿ ನಿಂತ್ಕೊಳ್ಳುತ್ತೆ. ಕೆಲವರ ಜೀವನನ ನೋಡ್ತಾ ನಾವು ಪಾಠನ ಕಲಿತೀವಿ ಅಂತ ಹೇಳ್ತೀವಲ್ಲ, ಅದೇ ತರ ಕೆಲವು ಸೀನ್ಸ್ಗಳನ್ನ ನೋಡ್ತಾ ಅಯ್ಯೋ ಏನಿದು ಸೀನ್ ಈ ತರ ಇದೆ ಅಂತ ಹೇಳ್ತೀವಿ. ಆದ್ರೆ ಅದು ರಿಯಲ್ ಇನ್ಸಿಡೆಂಟ್ ಅಂತ ಗೊತ್ತಾದಾಗ ತುಂಬಾನೇ ಶಾಕಿಂಗ್ ಆಗಿರುತ್ತೆ. ಯಾಕೆಂದ್ರೆ ಸಿನಿಮಾದಲ್ಲೇ ಆಕ್ಟರ್ಸ್ಗಳು ಜಸ್ಟ್ ಅದನ್ನ ಪೋರ್ಟ್ರೆ ಮಾಡಿರ್ತಾರಷ್ಟೇ. ಆದ್ರೆ ಆ ಘಟನೆನ ನಿಜವಾಗ್ಲೂ ಯಾರೋ ಒಬ್ಬ ಅನುಭವಿಸಿದಾನೆ ಅಂತ ಗೊತ್ತಾದಾಗ ಯಾರಿಗೆ ಆಗ್ಲಿ ತುಂಬಾ ನೋವಾಗುತ್ತೆ. ಸೊ ಅದೇ ತರ ನಾನು ರೀಸೆಂಟ್ ಆಗಿ ಏಳುಮಲೈ ಅನ್ನೋ ಒಂದು ಮೂವಿನ ನೋಡಿದೆ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಗಿಂತನೂ ನಿಮಗೊಂದು ತುಂಬಾನೇ ಸೂಪರ್ ಥ್ರಿಲ್ ಕೊಡುವಂತಹ ಮೂವಿ. ಇದು ಕೂಡ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಅಂತೆ. Zee5 ಅಲ್ಲಿ ಅವೈಲಬಲ್ ಆಗಿದೆ. ಸ್ಟಾರ್ಟಿಂಗ್ ಸೀನ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗೂ ನೀವು ಆ ಕಡೆ ಈ ಕಡೆ ಜಸ್ಟ್ ನಿಮ್ ಐ ಕೂಡ ಬ್ಲಿಂಕ್ ಮಾಡೋದಿಲ್ಲ, ಆ ತರ ಮಾಡಿದರೆ ಡೈರೆಕ್ಟರ್. ಇದನ್ನ ನಾನು ಥಿಯೇಟರ್ ನೋಡೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ OTT ಬಂದಾಗ ನೋಡಿದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡಿ. ಹೀರೋ, ಹೀರೋಯಿನ್, ಆಕ್ಟರ್ಸ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಕಂಟೆಂಟ್, ರಿಯಲ್ ವರ್ಸಸ್ ರಿಯಲ್. ನನ್ನ ಕೈಲಿ ಆದಷ್ಟು ಮೂವಿಗಳನ್ನ ನೋಡಿ ಯಾವ್ಯಾವ್ದು ಬೆಸ್ಟ್ ಅದನ್ನ ಲಿಸ್ಟ್ ಮಾಡಿ ನಿಮ್ ಮುಂದೆ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೆ ಯಾವ್ದಾದ್ರು ಇದೇ ತರ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಬೆಸ್ಟ್ ಅಂತ ನಿಮಗೆ ಅನ್ಸಿದ್ರೆ ಅದನ್ನ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ತರ ನೆಕ್ಸ್ಟ್ ಯಾವ ಕಂಟೆಂಟ್ ಮೇಲೆ ನೀವು ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ಇದೇ ತರ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಹೊಸ ಹೊಸ ಕಂಟೆಂಟ್ ಜೊತೆ ನಿಮ್ಮ ಎದುರುಗಡೆ ಮತ್ತೆ ಬರ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ.